ಗಮನ ಉರುವವ ಎತ್ತೈ நமக்கவாய் தேவ பிரிவிகளே. சத்தியவதி தாரி உயர்ந்த சத்தியவ உணர்த்துವ ದಾರಿ. ಇದನ್ನ ಪತ್ತಿ ಒಳ್ಳಂಗೆ ಪುರುಂಜುನಂಗೆ ಹೇಗುದು ಅಂತಲೇ ತೈತ್ರೇಯ ಉಪನಿಷತ್ ನೋಗೆ ಸತ್ಯವತಿ ದಾರಿಯ ಉಣರ್ತುದಾಗ ಒಂದು ಉಣ್ಮೆಯಾನ ಕಥೆ ಆಡದೆ. ಬೃಹು ಮಹರ್ಷಿ ಒಂದು ಜನ ತನ್ನ ಅಪ್ಪ ಮಹರ್ಷಿ ವಾರುಣಿ ಸಾರ ಹೋಯಿ ದೇವರು ಎಂಬುದು ಏನ, ದೇವರನ್ನ ಎತ್ತ ಉಣರ್ಬುದು ಅತ್ತೆಂದು ಕೇಪನೆ ತಾ ಏದ್ರು ಅಪ್ಪ ಮಾತಿ ಹೋಯ್ ತವ ಮಾಡು ಅಂದರು. ಅದೇ ಮಾಕೆ ತವ ಮಾಡಿದರು. ಅಪ್ಪರ ಕಾಲ ತವ ಮಾಡಿದರು. ಅಪ್ಪರ ಕಾಲ ಹಿಂದಾಡು ಸತ್ಯವ ಉಣರ್ದರು. ಆನಂದತ್ತ ದೇವ್ರನ್ನ ನಿಲೆ ಎಂಬುದನ್ನು ಅರಿದರು. ತವ ಎಂಬುದು ಬುರುವೆ ಕಣ್ಣ ಮುಚ್ಚಿ ಒಂದೆಡೆಯ ಕುಳುವುದಲ್ಲ. ಆ ಉಯರ್ந்த ಸತ್ಯವ ಉಣರ್ದುಗ ಮನಸ್ಸ ಕಟ್ಟುಪಡುತ್ತಿ ಈ ಮೈಯವೋ ಮನಸ್ಸವೋ ದೇವರನ್ನ ಉನಿಪನೋಗಿಯೇ ಬೀತು. ಆ ನೆನಪನೋಗೆ ಎಲ್ಲ ಉಲಗ ವಿಷಯವೂ ಗಮನಗೆಡುತ್ತಾ ತವ ನಿಲೈ. ಇತ್ತ ಸತ್ಯಯುಗದೋಗೆ ತವ ಯೋಗಿಗಳು ಮಹರ್ಷಿಗಳು ಮುನಿವರೆಲ್ಲ ಇದ್ದುದಾರೆ. ದೈವ ಪಿರಿವಿಗಳೇ, ನಾಯಿಗನಂಗ ಸತ್ಯಯುಗನೋಗೆ ಸತ್ಯವತಿ ದಾರಿಯ ತೋರಿದ ಸಿನ್ನದ ಲಿಂಗವ ಪತ್ತಿಯು ನಂಗ ಬಡುಗುರು ಕೋಲ ಕೋಡ ಅದನ್ನ ಸಂಬಂಧ ಪತ್ತಿಯು ಮಾತಾಡುವ. ಕಾಂಬದು ಕೇಟ್ಪದು ಮನಸ್ಸುನ ನೆನಪದು ಸೋಮಿಯೇ ಬೇರೆ ಅಲ್ಲ. ತುಂಬಿದ ಗವವೇ ಸೋಮಿ ಎಂಬ ಸತ್ಯವ ಎಂದೆಂದು ಮರೆಯಬೇಡ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.